ಕಾಂಗ್ರೆಸ್ ಪಕ್ಷ ಕಟ್ಟಲು ಶಕ್ತಿ ಇಲ್ಲದ ಕಾಂಗ್ರೆಸ್ ಲೂಟಿ ಮಾಡಿ ಕಾರ್ಯಕರ್ತರಿಗೆ ಹಂಚಿ ಪಕ್ಷ ಕಟ್ಟಲಿಕ್ಕೆ ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಬಿಜೆಪಿ ಜನಪರ ಹೋರಾಟಕ್ಕೆ ತೆರಿಗೆ ಹಣವನ್ನು ದುರುಪಯೋಗಪಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ತೆರಿಗೆ ಹಣವನ್ನು ದುರುಪಯೋಗ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನರ ತೆರಿಗೆಯನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ನೀಡುತ್ತಿರುವ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ತೆರಿಗೆ ಹಣವನ್ನು ದರೋಡೆ ಮಾಡುತ್ತಿರುವ ಸರ್ಕಾರಕ್ಕೆ ರಾಜ್ಯದ ತೆರಿಗೆ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುವ ಸರ್ಕಾರಕ್ಕೆ ಕಾರ್ಯಾಂಗವನ್ನು ತೆಗೆದುಹಾಕಿ ಕಾಂಗ್ರೆಸ್ಗೆ ಕೊಟ್ಟಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾರ್ಯಾಂಗವನ್ನು ಮುಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೆರಿಗೆ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುವ ಸರ್ಕಾರಕ್ಕೆ ಮುಚ್ಚಿಬಿಡಿ ಮುಚ್ಚಿಬಿಡಿ ಕಾಂಗ್ರೆಸ್ ನಂಗಡಿ ಮುಚ್ಚಿಬಿಡಿ ಮುಚ್ಚಿಬಿಡಿ ಕಿತ್ತಿಸು ಇರೋ ನಿಮಿಷ ನೀವು ರಿಪೋರ್ಟ್ ಮಾಡ್ತಾ ನೀನು ಕಿತ್ತಿಸು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಬಡವರ ಹಣವನ್ನು ಲೂಟಿ ಮಾಡುವಂಥದ್ದು ಜನರಿಗೆ ಸಹಾಯಕ ಮಾಡುವಂಥದ್ದು ಇತ್ತಗೊಂಡು ಏನ್ ಮಾಡ್ತೀರಾ ಅಲ್ಲಿ ಎಲ್ಲಿಟ್ಟಿದೆ ಆಡಿಯೋ ಐತೆ ಸುಮ್ಮನೆ ಎಲ್ಲ ಇಟ್ಟರೆ ಇಡಿ ಆನ್ ಮಾಡಿಡಿ ಕ್ಯಾಚ್ ಆಗುತ್ತೆ ಹತ್ರ 500 ಮೀಟರ್ ಕ್ಯಾಚ್ ಕಾರ್ತಿಕ್ ವೀರೇಣ ಮನಸೋ ಇಚ್ಛೆ ಆಮೇಲೆ ಅವ್ರ ಮೀಟಿಂಗ್ ಅಟೆಂಡ್ ಆದ್ರೆ 1100 ರೂಪಾಯಿ ಗ್ರಾಮ ಪಂಚಾಯತ್ 100 ರೂಪಾಯಿ ಇಲ್ಲ ಅವರಿಗೆ ಜನಪ್ರತಿನಿಧಿಗಳು ಮೀಟಿಂಗ್ ಅಟೆಂಡ್ ಆದ್ರೆ ಗ್ರಾಮ ಪಂಚಾಯತ್ ಅವ್ರಿಗೆ ಹಣ ಇಲ್ಲ. ಇವರು ಎಲೆಕ್ಟೆಡ್ ಅಲ್ಲ, ಕಲೆಕ್ಷನ್ ಮಾಸ್ಟರ್ಗಳು ಇವರಲ್ಲ. ಎಲೆಕ್ಟೆಡ್ ಇವರು ಕಲೆಕ್ಟರ್ ಇಂಥವ್ರನ್ನ ನೇಮಕ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ನಮ್ಮನ್ನ ಗೆಲ್ಸಿದ್ದಾರೆ, ಅದಕ್ಕೋಸ್ಕರ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಇದು ಸರ್ಕಾರದ ದುಡ್ಡು, ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ದುಡ್ಡಲ್ಲ ಇದು. ಅವ್ರಿಗೇನ ಯೋಗ್ಯತೆ ಇದ್ರೆ ಹೋಗಿ ಎಲ್ಲನ ಭಿಕ್ಷೆ ಬೇಡಲಿ, ಹಾಗೆ ಬೀದಿಗಳಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಲಿ. ಡೆಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ, ರಾಹುಲ್ ಗಾಂಧಿ ಮನೆ ಮುಂದೆ ಅವ್ರು ಭಿಕ್ಷೆ ಬೇಡಲಿ. ಅದನ್ನು ಬಿಟ್ಟು ಸರ್ಕಾರ ಬಡವರು ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು, ಬಟ್ಟೆ ಹೊಗೆ ಸೋಪ್ ತಗೊಂಡ್ರು ಟ್ಯಾಕ್ಸು, ಬೀಡಿ ಸೇದ್ರು ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸ್. ಈ ಸರ್ಕಾರ ಬಂದ ಮೇಲೆ ಗಾಳಿಗೊಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ. ಟಾಯ್ಲೆಟ್ಗೂ ತೆರಿಗೆ ಹಾಕಿದ್ದಾರೆ. ಎಲ್ಲ ತೆರಿಗೆ ಹಾಕಿ ಏನ್ ಹಾಕಿದ್ರು ಅಂತ ಹೇಳಿದ್ರೆ ರಾಜ್ಯದ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ, ಕಾಂಗ್ರೆಸ್ಸಿನ ಉದ್ಧಾರ. ಅವ್ರು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಕನ್ನ ಹೊಡಿತಾ ಇದ್ದಾರೆ. ಎಲ್ಲರೂ ಬೆಳಗ್ಗೆ ಕನ್ನ ಹೊಡೆದ್ರೆ ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಹೊಡೆದ್ರೆ, ಇವರು ಕಾಂಗ್ರೆಸ್ ಅವರು ಬೆಳಗ್ಗೆನೆ ರಾತ್ರಿ ಕನ್ನ ಕಳ್ಳರು. ಇವರು ಬೆಳಗ್ಗೆನೆ ಕನ್ನ ಹೊಡಿತಾ ಇದ್ದಾರೆ. ಬೆಳಗ್ಗೆನೆ ಹಗಲು ದರೋಡೆ ಮಾಡಿ ಈ ಹಣವನ್ನು ಸುಮಾರು 60 ಕೋಟಿ ಬಡವರ ಹಣ. ಅದು ನೋಡಿ ಪಾಪ ಅಂಗನವಾಡಿಯವರು ಅಲ್ಲಿ ನಮಗೆ ಸಂಬಳ ಕೊಡಿ, ಆಶಾ ಕಾರ್ಯಕರ್ತರು ನಮ್ಗೆ ಸಂಬಳ ಕೊಡಿ. ಅಂಗನವಾಡಿಯಲ್ಲಿ ಅಡಿಗೆ ಮಾಡುವಂತ ತಾಯಂದಿರು 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಬಿಸಿ ಊಟ, ಬಿಸಿ ಊಟಕ್ಕೋಸ್ಕರ 2,000 ರೂಪಾಯಿಗೋಸ್ಕರ ದಿನನಿತ್ಯ ದುಡಿತಾ ಇದ್ದಾರೆ. ಈ ಕಾಂಗ್ರೆಸ್ ಅವರು ಆರಾಮ್ಸೆ ಎಸಿ ಅವರು ಆದೇಶದಲ್ಲಿ ಏನಿದೆ ಅಂದ್ರೆ ಅವರಿಗೆ ಒಂದು 30-40 ಬಿಲ್ಡಿಂಗ್ ಕೊಡ್ಬೇಕಂತ.
30-40 ಬಿಲ್ಡಿಂಗ್ ಅದರಲ್ಲೆಲ್ಲ ಫರ್ನಿಚರ್, ಗುಡ್ ಫರ್ನಿಚರ್ ಅಂತ ಹಾಕಿದ್ದಾರೆ, ಒಳ್ಳೆ ಫರ್ನಿಚರು. ಆಮೇಲೆ ಒಂದೊಂದು ಇಲಾಖೆಯಲ್ಲೂ ಕೂಡ 50-60% ವರ್ಕರ್ಸು ಶಾರ್ಟೇಜ್. ಇಂಜಿನಿಯರ್ಗಳು 40% ಇಂಜಿನಿಯರ್ಗಳಿಲ್ಲ ಕರ್ನಾಟಕದಲ್ಲಿ. ಹಾರ್ಟಿಕಲ್ಚರ್ ಅಲ್ಲಿ 35% ಕೆಲಸ ಮಾಡ್ತಾ ಇದ್ದಾರೆ. ಯಾವ ಇಲಾಖೆಯಲ್ಲೂ 100% ಇಲ್ಲ. ಅದ್ರಲ್ಲಿ ಹಾಕಿದ್ದಾರೆ. ಎಲ್ಲ ಅಧಿಕಾರಿಗಳು ಹೋಗಿ ಅಟೆಂಡ್ ಆಗ್ಬೇಕಂತ ಇವ್ರ ಹತ್ರ, ಇವ್ರು ಸೇವೆ ಮಾಡಬೇಕು ಅಂತ. ಅಂದ್ರೆ ಅಧಿಕಾರಿಗಳು ಶಾರ್ಟೇಜು. ಇವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸೇವೆಗೆ ಹಾಕಿದ್ದಾರೆ. ಫರ್ನಿಚರು ಈ ದುಡ್ಡು ಯಾರಪ್ಪ ದುಡ್ಡು? ಇದು ಬಡವ ಟ್ಯಾಕ್ಸ್ ಪೇಯರ್, ಅವ್ನು ಬಡವನ ದುಡ್ಡು ಇದು. ಆ ಟ್ಯಾಕ್ಸ್ ಪೇಯರ್ ಹಣವನ್ನ ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈಗಾಗಲೇ ಅಲ್ಲಿ ತಹಸೀಲ್ದಾರ್ ಇದ್ದಾನೆ, ಎಸಿ ಇದ್ದಾನೆ, ಡಿಒ ಇದ್ದಾರೆ, ವಿಲೇಜ್ ಅಕೌಂಟೆಂಟ್ ಇದ್ದಾರೆ, MLA ಇದ್ದಾರೆ, MP ಇದ್ದಾರೆ. ಇವರೆಲ್ಲ ಸಂಬಳ ತಗೋತಾರೆ. ಇವರೆಲ್ಲರಿಗೂ ಸಂಬಳ ಕೊಡ್ತಾ ಇದ್ದಾರೆ. ಇವೆಲ್ಲರಿಗೂ ಸಂಬಳ ಕೊಟ್ಮೇಲೆ ಇವರೇನು ಸ್ಪೆಷಲ್? ಇವರೇನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇವರು? ಅಲ್ಲಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಏನೋ ಪಾಠ ಮಾಡಕ್ಕೆ, ಇವರಿಗೆಲ್ಲ ತಹಸೀಲ್ದಾರ್ ಎಸಿಗೆಲ್ಲ ಪಾಠ ಮಾಡಕ್ಕೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ಇವರು. ಇಂಥವ್ರಿಗೆ ಇವತ್ತು ಹಣವನ್ನ ಕೊಡ್ತಾ ಇರೋದು ಸಂವಿಧಾನ ಬಾಹಿರ. ಇದು ಮೋಸ. ಈಗಾಗಲೇ ಪಾಪರ್ ಆಗಿದೆ. ಪಾಪರ್ ಆಗಿರೋ ಸರ್ಕಾರ ಹಣ ಇಲ್ಲ, ಯಾವುದೇ ನಿಗಮಕ್ಕೂ ಹಣ ಕೊಡ್ತಾ ಇಲ್ಲ, ಇಲಾಖೆಗೆ ಹಣ ಕೊಡ್ತಾ ಇಲ್ಲ. ಡಾಕ್ಟರ್ಗಳಿಗೆ 2 ತಿಂಗಳಿಗೆ ಒಂದೊಂದ್ಸರಿ ಸಂಬಳ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಂಬಳ ಇಲ್ಲ. 4 ತಿಂಗಳಿಂದ 5 ತಿಂಗಳಿಂದ 2,000 ರೂಪಾಯಿ ಅದು ಇಲ್ಲ. ಪೆನ್ಷನ್ ಕೊಡ್ತಾ ಇಲ್ಲ. ಟೀಚರ್ಗಳು ಯಾರು BSc B.Ed ಮಾಡಿದ್ದಾರೆ, BSc MSc ಮಾಡಿದ್ದಾರೆ. ಅತಿಥಿ ಶಿಕ್ಷಕರು ಅವ್ರು 12,000 ಅವ್ರು 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. 7 ತಿಂಗಳಿಂದ ಸಂಬಳ ಇಲ್ಲ. ಇವರಿಗೆ ಕರೆಕ್ಟ್ ಆಗಿ 1ನೇ ತಾರೀಕು ಸಂಬಳ. ಇವರಿಗೆ 40,000 ರೂಪಾಯಿ ಕರೆಕ್ಟ್ ಆಗಿ. ಅವರು DK ಶಿವಕುಮಾರ್ ಹೇಳಿದ್ದಾರೆ, ನೋಡ್ರಿ ಅಧಿಕಾರಿಗಳಿಗೆ ಯಾರಿಗೂ ಸಂಬಳ ಕೊಡ್ತಿದ್ರು ಪರವಾಗಿಲ್ಲ, ಮೇಷ್ಟ್ರುಗಳು ಸಂಬಳ ಕೊಡ್ತಿದ್ರು ಪರವಾಗಿಲ್ಲ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆಕ್ಟ್ ಆಗಿ 40,000 25,000 ದುಡ್ಡು ತಗೊಂಡೋಗಿ ಮನೆಗೆ ತಗೊಂಡೋಗಿ ಕೊಟ್ಬಿಡ್ಬೇಕು. ಅವ್ರ ಮನೆಗೆ ಆ ರೀತಿ ಮಾಡಿದ್ದಾರೆ. ಇದು ಮನೆ ಹಾಳು ಕೆಲಸ. ಈ ಸರ್ಕಾರದ ಮನೆ ಹಾಳು ಕೆಲಸ. ಇದು ಮನೆ ಹಾಳು ಮಾಡ್ತಾ ಇದ್ದಾರೆ. ಯಾರೋ ಕಟ್ಟಿದ್ದು ಈ ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ದು. ಈ ಕಟ್ಟಿರೋ ವಿಧಾನಸೌಧದಲ್ಲಿ ಹಗಲು ದರೋಡೆ ಮಾಡ್ತಾ ಇರೋ ಕಾಂಗ್ರೆಸ್ಸಿನ ವಿರುದ್ಧವಾಗಿ ನಾವು ಹೋರಾಟವನ್ನು ಮುಗಿಸ್ಕೊಂಡು ವಿಧಾನಸಭೆ ಒಳಗಡೆ ಹೋಗ್ತೀರಿ, ಅಲ್ಲೂ ಹೋರಾಟ ಮಾಡಿ ಆದ್ಮೇಲೆ ರಾಜಭವನಕ್ಕೆ ನಾವು ಇವತ್ತು ಏನು ನಾವೆಲ್ಲ ಜನತಾದಳ ಮತ್ತು ಬಿಜೆಪಿಯ ಎಲ್ಲಾ ಶಾಸಕರು ಕೂಡ ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಒಂದು ಸಂವಿಧಾನದಲ್ಲಿ ಎಲ್ಲದಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಎತ್ತಿಡಿತೀವಿ ಅಂತ ಹೇಳ್ತಾರೆ. ಸಂವಿಧಾನದಲ್ಲಿ ಇರ್ತಕ್ಕಂಥ ರಾಜಕೀಯ ಒಂದು ಶಕ್ತಿಯನ್ನ ಕುಗ್ಗಿಸುವಂತ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಶಾಸಕರಿಗೆ ಇರ್ತಕ್ಕಂಥ ಒಂದು ಅವರ ಹಕ್ಕನ್ನ ಕಿತ್ಕೊಂಡು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂಥ ಕೂಡ ವ್ಯಕ್ತಪಡಿಸ್ತಾ ಇರುವುದು. ಇವತ್ತು ಏನು ಎಲ್ಲಾ ಸಮಿತಿಗಳು, ತಾಲೂಕಿನಲ್ಲಿ ಇರ್ತಕ್ಕಂಥ 16 ಸಮಿತಿಗಳು, ಏನು ಆಶ್ರಯ ಇರ್ಬೋದು, ಬಗರಕುಂ ಇರ್ಬೋದು, ಮತ್ತೆ ವಸತಿ ಸಮಿತಿ ಇರ್ಬೋದು, ಕಾಲೇಜ್ ಸಮಿತಿ ಇರ್ಬೋದು, ಮತ್ತೆ ಆಸ್ಪತ್ರೆ ಸಮಿತಿ, ಇವೆಲ್ಲದಕ್ಕೂ ಕೂಡ ಶಾಸಕರನ್ನ ಅಧ್ಯಕ್ಷನ್ ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ನವ್ರು ಯಾವ ಅಧಿಕಾರ ಇರ್ತದೆ ಅವರ ಸದಸ್ಯರುಗಳು ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ನಾವ್ಯಾರು ಕೂಡ ಅಲ್ಲಿ ನಮಗೆ ಸಿಟ್ಟಿಂಗ್ ಚಾರ್ಜ್ ಕೊಡಿ ಕೇಳೋ MLAಗಳು ನಾವ್ಯಾರು ಕೂಡ ಕೇಳಿಲ್ಲ. ಆದ್ರೆ ಇದರಲ್ಲಿ ಏನು ಗ್ಯಾರಂಟಿಗಳ ಯೋಜನೆಗಳಿಗೆ ಅನುಷ್ಠಾನ ತರಲಿಕ್ಕೆ ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಧ್ಯಕ್ಷರು ಮಾಡಿ ತಾಲೂಕು ಮಟ್ಟದಲ್ಲಿ 25,000, ಜಿಲ್ಲಾ ಮಟ್ಟದಲ್ಲಿ 40,000 ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಅವರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಅನ್ನ ಕೊಟ್ಟಿರೋ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಧ್ವನಿ ಎತ್ತುವಂತ ಕೆಲಸ ಮಾಡಿದ್ವಿ. ನಿನ್ನೆ ಇಡೀ ನಾವೆಲ್ಲ ಸರ್ಕಾರವನ್ನ ನಾವು ಒತ್ತಾಯಿಸಿದ್ರು ಕೂಡ ಇದನ್ನ ಹಿಂತೆಗೆಯುವಂತ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ನಮ್ಮ ಕಾರ್ಯಕರ್ತರು ನಮ್ಮನ್ನು ಗೆಲ್ಸಿದ್ದಾರೆ, ಅವ್ರಿಗೆ ನಾವು ಕೊಡ್ತೇವೆ ಅಂತ. ನಿಮ್ಮ ಪಕ್ಷದ ಹಣದಲ್ಲಿ ಕೊಡಿ ಸ್ವಾಮಿ. ಇದು ಸರ್ಕಾರದ್ದು. ಒಬ್ಬೊಬ್ರು ಕೂಡ 5 ಪೈಸೆನೂ ಕೂಡ ಇಲ್ಲಿ ಟ್ಯಾಕ್ಸ್ ತೆರಿಗೆನ ವಸೂಲಿ ಮಾಡಿದಂತ ದುಡ್ಡು. ಇದು ನಿಮ್ಮ
ಕಾಂಗ್ರೆಸ್ ಪಕ್ಷದ ಜೋಬಿಂದಲ್ಲ. ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ನ ಮುಖಂಡರುಗಳು. ಇದು ಸರ್ಕಾರಕ್ಕೆ ಬಂದಿರತಕ್ಕಂತ ಎಕ್ಸ್ಚೇಕರ್ ದುಡ್ಡಿನಲ್ಲಿ ನೀವು ನಿಮ್ಮ ಕಾರ್ಯಕರ್ತರಿಗೆ ಕೊಡಕ್ಕೆ ಏನ್ ನೈತಿಕತೆ ಇದೆ ನಿಮ್ಗೆ? ಇದನ್ನ ವಿರೋಧಿಸಿ ನಾವೆಲ್ಲರೂ ಕೂಡ ಇವತ್ತು ಬೀದಿಗಿಳಿತಕ್ಕಂಥ ಕೆಲಸ ಇದೆ. ನಮ್ಗಿರ್ತಕ್ಕಂಥ ಸರ್ಕಾರದ ಹಣವನ್ನ ನೀವು ಲೂಟಿ ಮಾಡ್ತಾ ಇದ್ದೀರಾ. ಇದ್ರ ವಿರುದ್ಧ ನಾವು ಧ್ವನಿ ಎತ್ತಂತ ಕೆಲಸ ಇವತ್ತು ಏನು ಕಾಲೇಜ್ನಲ್ಲಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಕೊಡಕ್ಕೆ ನಿಮ್ಗೆ ಹಣ ಇಲ್ಲ. ಇವತ್ತು ಭಾಗ್ಯಗಳಿಗೆ 4-5 ತಿಂಗಳಿಂದ ನೀವು ದುಡ್ಡು ಕೊಡಕ್ಕಾಗಿಲ್ಲ. ಅಲ್ಲಿ ಇರ್ತಕ್ಕಂಥ KSRTC ಕೆಲಸ ಮಾಡೋರಿಗೆ ಅವ್ರಿಗೆ ಇನ್ಕ್ರಿಮೆಂಟ್ಸ್ ಇರ್ಬೋದು, ಇದ್ಯಾವ್ದು ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಇಲ್ಲಿ ನಿಮ್ ಕಾರ್ಯಕರ್ತರಿಗೆ ಹಣ ಕೊಡಕ್ಕೆ ನೀವು ನಮ್ ಸರ್ಕಾರದ ದುಡ್ಡು ಬೇಕೆ, ನಾಚಿಕೆ ಆಗಲ್ವಾ ನಿಮ್ಗೆ ಅಂತಕ್ಕಂಥದ್ದನ್ನ ಸಾಲ ಮಾಡ್ಕೊಡ್ಲಿಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಆಫೀಸಿಂದ ನಿಮ್ಮ ಕಾರ್ಯಕರ್ತರಿಗೆ ದುಡ್ಡು ಕೊಡು ಅಂದ್ರೆ ಎಲ್ಲೈತ್ರಿ ಅವ್ರ ಹತ್ರ? 65 ವರ್ಷ ಈ ದೇಶವನ್ನ ಲೂಟಿ ಮಾಡಿದ್ರು. ಈಗ ಅವ್ರ ಹತ್ರ ದುಡ್ಡಿಲ್ಲ, ಸರ್ಕಾರನೂ ಇಲ್ಲ. ಕೇಂದ್ರದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಲೂಟಿ ಮಾಡಿ ಈ ದೇಶನ ಮುಗಿಸಿರೋರು. ಇವತ್ತು ಆ ಕಾರ್ಯಕರ್ತರನ್ನ ಮ್ಯಾನೇಜ್ ಮಾಡಕ್ ಆಗದೆ ಇರೋ ಕಾರಣಕ್ಕೆ ಖಜಾನೆ ಹಣವನ್ನ ಕದ್ದು ಅವರಿಗೆ ಹಣ ಕೊಡುವಂತ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಕಾಂಗ್ರೆಸ್ ಬಾಗ್ಲಾಕೋ ಪರಿಸ್ಥಿತಿಗೆ ಬಂದಿದೆ. ಅದರಿಂದಲೇ ಇವತ್ತು ಸರ್ಕಾರದ ಖಜಾನೆಗೆ ಕನ್ನ ಹಾಕ್ತಾ ಇದ್ದಾರೆ. 9 ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಾವ್ರೆ. ಕಾರಣ ಏನು ಗೊತ್ತಾ? ದುಡ್ಡಿಲ್ಲ, 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 ಮುಚ್ತೀವಿ ಅಂತಾರೆ. ಸ್ವಾಮಿ, ಈ ದುಡ್ಡನ್ನ ಕದ್ದು ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟು ಕಾಂಗ್ರೆಸ್ ಪತ್ರ ಮಾಡ್ತಿದ್ದೀರಿ, ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಓದುವ ಶಿಕ್ಷಣ ಕೊಡಬೇಕಾದ ಓದುವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಿ. ನೀವೇನಾದ್ರೂ ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಯೂನಿವರ್ಸಿಟಿಗಳನ್ನ ಮುಚ್ಚೋದು ಬದಲು ನಿಮ್ಮ ಕಾಂಗ್ರೆಸ್ಸೇ ಮುಚ್ಚಿಬಿಡಿ. ಈ ಕಾಂಗ್ರೆಸ್ ಮುಚ್ಚಿಬಿಟ್ರೆ ಏನಾಗೋದಿದೆ ಈ ದೇಶಕ್ಕೆ? ದೇಶ ಕಟ್ಟೋರು ಬಹಳ ಜನ ಇದ್ದಾರೆ. ಕಾಂಗ್ರೆಸ್ ಇರುವವರೆಗೆ ಈ ದೇಶಕ್ಕೆ ಅಭಿವೃದ್ಧಿ ಇಲ್ಲ, ದೇಶಕ್ಕೆ ನೆಮ್ಮದಿ ಇಲ್ಲ. ನೀವೇ ಲೂಟಿ ಮಾಡಿ ಮಾಡಿ ಯಾರ್ಯಾರು ಬೇಡವೋ ನಿಮಗೆ, ಈ ದೇಶಕ್ಕೆ ಬೇಡವೋ ಅಂತವರನ್ನ ಪ್ರೇರೇಪಣೆ ಮಾಡಿ ಈ ದೇಶಕ್ಕೆ ಇವತ್ತು ಗಂಡಾಂತರ ತರ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಅದರಿಂದ ಕಾಂಗ್ರೆಸ್ಸನ್ನೇ ಮುಚ್ಚಿಬಿಡಿ. ಆಗ ಈ ದೇಶವೂ ನೆಮ್ಮದಿಯಾಗಿರ್ತದೆ, ಜನವೂ ನೆಮ್ಮದಿಯಾಗಿರ್ತಾರೆ. ಆ ಕಾರಣದಿಂದ ಮಾನ್ಯ ಬಂಧುಗಳೇ, ಇವತ್ತು ನೀವೇನು ಕಾರ್ಯಕರ್ತರಿಗೆ ಖಜಾನೆ ಹಣವನ್ನ ಕೊಡ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ. ಯಾವ ಕಾನೂನಿನಡಿಯಲ್ಲಿ? ಏನಿದು ಸಂವಿಧಾನದ ಅಡಿಯಲ್ಲಿ ಕೊಡ್ತಿದ್ದೀರಾ ನೀವು? ಇದು ಸಂವಿಧಾನಕ್ಕೆ ಇದು ಉದ್ಯೋಗಗಳಲ್ಲ ಇವು. ಆದ್ರಿಂದ ಮೊದಲು ಇದನ್ನ ನಿಲ್ಲಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು ಆಗ್ರಹ ಪಡಿಸ್ತೇನೆ. ಒಂದು ಸಮಯ ಮಾಡಲಿಲ್ಲ ಅಂತಂದ್ರೆ ದೊಡ್ಡ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಎರಡೂ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಈ ಆಡಳಿತ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಒಂದು ಸಂವಿಧಾನ ವಿರೋಧಿ ನೀತಿಯನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬೆಲೆ ಏರಿಕೆಗಳು ಒಂದ್ ಕಡೆ ಆದ್ರೆ ಇವರ ಯೋಗ್ಯತೆಗೆ ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನವನ್ನ ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಶಿಕ್ಷಕರಿಗೆ ಇವತ್ತು ಗೌರವಧನವನ್ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಎಲ್ಲಾ ಕಡೆ ದರವನ್ನ ಜಾಸ್ತಿ ಮಾಡೋದು ಒಂದ್ ಕಡೆ ಆದ್ರೆ ಇವತ್ತು ಯಾವ ನಮ್ಮ ನರ್ಸ್ಗಳು, ಇವತ್ತು ದಾದಿಯರು ಇವತ್ತು ಕೋವಿಡ್ ಸಂದರ್ಭದಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಇವತ್ತು ಸೇವೆಯನ್ನ ಮಾಡಿದ್ರು, ಅವ್ರಿಗೆ ಇವತ್ತು ಗೌರವಧನವನ್ನ ಜಾಸ್ತಿ ಮಾಡಿ ಅಂತೇಳಿ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರೆ ಅವರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಜಾಸ್ತಿ ಮಾಡತಕ್ಕಂತ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಇವತ್ತು ಬಿಸಿ ಊಟ ಅಡಿಗೆ ಮಾಡತಕ್ಕಂಥವರಿಗೆ ಇವತ್ತು ಗೌರವಧನ ಜಾಸ್ತಿ ಮಾಡೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಏನಿವತ್ತು
ಗ್ಯಾರಂಟಿಗಳಿಗೆ ಅಧ್ಯಕ್ಷರು ಅಂತೇಳಿ ಮಾಡಿಕೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆಗೊಬ್ರು, ರಾಜ್ಯಕ್ಕೊಬ್ರು, ರಾಜ್ಯಕ್ಕಿರೋರಿಗೆ ಕ್ಯಾಬಿನೆಟ್ ರ್ಯಾಂಕು, ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ, ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ತಾಲೂಕಲ್ಲಿರ್ತಕ್ಕಂಥ 45,000 ರೂಪಾಯಿ ಅವರಿಗೆ ಸಂಬಳ, ಅವರಿಗೆ ಆಫೀಸು ಕಚೇರಿ, ಎಲ್ಲಿವರೆಗೂ ಅಂತ ಹೇಳಿದ್ರೆ ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಎಲ್ಎಗಳ ಮಕ್ಕಳನ್ನು ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ, ಮಾಜಿ ಶಾಸಕರ ಮಕ್ಕಳಿಗೂ ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ರಾಜ್ಯದ ಜನರ ಒಂದು ತೆರಿಗೆ ಹಣ ಏನಿದೆ ಅದನ್ನ ಪೋಲ್ ಮಾಡಿ ಇವತ್ತು ಕಾಂಗ್ರೆಸ್ ಪುಡಾರಿಗಳಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ, ಈ ಸರ್ಕಾರ ಮಾಡ್ತಾ ಇದೆ. ಇದನ್ನ ಪ್ರತಿಭಟಿಸಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ನಾವು ಸಲ್ಲಿಸಲಿದ್ದೇವೆ. ರಾಜ್ಯದ ತೆರಿಗೆಯನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡುತ್ತಿರುವ ಸರ್ಕಾರಕ್ಕೆ, ರಾಜ್ಯದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುತ್ತಾ ಇರುವ ಸರ್ಕಾರಕ್ಕೆ, ರಾಜ್ಯದ ತೆರಿಗೆ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುತ್ತಿರುವ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಲೂಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ದಲಿತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ತೆರಿಗೆ ಹಣವನ್ನು ದರೋಡೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ತೆರಿಗೆ ಹಣವನ್ನು ದರೋಡೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಲ ಜನ ರದ್ದು ಮಾಡೋದೇ ಇಲ್ಲ ಅಂತ ಸರ್ಕಾರದ ವಾದ. ತಮ್ದೇನೀಗ ನೋಡಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ, ಅದು ಅಸಂವಿಧಾನಿಕ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ, ಇದು ಪಕ್ಷದ ಕಾರ್ಯಕ್ರಮಗಳಲ್ಲ. ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದ್ರೆ ನಾವು ಬಿಡೋದೇ ಇಲ್ಲ. ನೀವು ಯಾವ ಇದರಲ್ಲಿ ಅದನ್ನು ಮಾಡ್ತಿದ್ದೀರಿ? ಅದಕ್ಕೆ ಸಂವಿಧಾನಿಕ ಹುದ್ದೆಗಳಲ್ವಲ್ಲ. ಅದರಿಂದಾಗಿ ಕೈ ಬಿಡಲೇಬೇಕು. ಇಲ್ಲ ಅಂತಂದ್ರೆ ನೀವು ಹಗಲು ದರೋಡೆ ಮಾಡ್ತಾ ಇದ್ದೀರಿ, ಖಜಾನೆಗೆ ಕನ್ನ ಹಾಕಿದ್ದೀರಿ ಕಾಂಗ್ರೆಸ್ನವರು ಅನ್ನೋ ಮಾತನ್ನ ನಾವು ಹೇಳಲೇಬೇಕಾಗ್ತದೆ. ಜೊತೆಗೆ ಇವತ್ತು ಹಣ ಇಲ್ಲ, ಪ್ರತಿಯೊಂದು ಕೇಳಿದ್ರು ಹಣ ಇಲ್ಲ, ಹಣ ಇಲ್ಲ, ಹಣ ಇಲ್ಲ ಅಂತೀರಿ. ಆದ್ರೆ ಕೆಲವರಿಗೆ, ಅನೇಕರಿಗೆ ನೀವು ಸಂಬಳ ಕೊಡಕ್ಕಾಗ್ತಾ ಇಲ್ಲ. ಈಗ ಹೋರಾಟಗಳು ಬಹಳಷ್ಟು ನಡೀತಾ ಇದೆ. ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಸಂಬಳಗಳೇ ಕೊಡ್ತಾ ಇಲ್ಲ. ಇಲ್ಲಿ 9 ಯೂನಿವರ್ಸಿಟಿಗಳನ್ನ ಮುಚ್ಚುತ್ತಾ ಇದ್ದೀನಿ ಅಂತೀರಿ. ಯಾಕೆ ಮುಚ್ಚುತ್ತಾ ಇದ್ದೀರಿ ಅಂದ್ರೆ ಹಣ ಇಲ್ಲ ಅಂತೀರಿ. ಹಣ ಎಲ್ಲಿ ಹೋಗ್ತಾ ಇದೆ? ಇಲ್ಲಿ ಲೂಟಿ ಮಾಡ್ತಾ ಇದ್ದೀರಿ. ನಾನು ಹೇಳ್ತಕ್ಕಂಥದ್ದು, ಕಾರ್ಯಕರ್ತರನ್ನ ಕಾಪಾಡಲಿಕ್ಕೆ ನಿಮ್ಮ ಪಕ್ಷದಲ್ಲಿ ಹಣ ಇಲ್ಲ ಅಂತಂದ್ರೆ ನೀವು ಈ ರೀತಿ ಖಜಾನೆಗೆ ಕನ್ನ ಹಾಕೋದಲ್ಲ, ಯೂನಿವರ್ಸಿಟಿಗಳನ್ನ ಮುಚ್ಚೋದಲ್ಲ. ಒಂದು ಸಮಯ ಯೂನಿವರ್ಸಿಟಿಗಳನ್ನ ದುಡ್ಡಿಲ್ಲ ಅಂತ ಮುಚ್ಚೋದಾದ್ರೆ ನಾನ್ ಕೇಳ್ತೇನೆ, ದುಡ್ಡಿಲ್ಲದೆ ಇರತಕ್ಕಂತ ನಿಮ್ಮ ಪಕ್ಷದ ಕಚೇರಿಯನ್ನೇ ಮುಚ್ಚಿಬಿಡಿ. ಕಾಂಗ್ರೆಸ್ ಕಚೇರಿಯನ್ನು ಮುಚ್ಚಿಬಿಟ್ರೆ ಈ ದೇಶವು ನೆಮ್ಮದಿಯಾಗಿರ್ತದೆ, ರಾಜ್ಯವು ನೆಮ್ಮದಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಪರಮೇಶ್ವರ್ ಅವರು ಒಂದು ಉತ್ತರ ಕೊಡ್ಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ನೋಡಿ, ಈ ಸರ್ಕಾರ ದಿನಕ್ಕೊಂದು ತಪ್ಪು, ದಿನಕ್ಕೊಂದು ಹಗರಣ ಮಾಡಿ ಸಿಕ್ಕಾಕೊಳ್ತಾ ಇದೆ. ಆದ್ರೆ ಅದಕ್ಕೆ ಉತ್ತರ ಕೊಡದೆ ವಾಮ ಮಾರ್ಗಗಳಿಂದ ತಪ್ಪಿಸ್ಕೊಳ್ತದೆ. ಅದು ಸತ್ಯಾಸತ್ಯತೆಗಳು ಹೊರಬರಬೇಕು. ಈಗ ಹಲವು ಕಡೆ ಮಂತ್ರಿಗಳು ಇದರ ಪಾಲಿದ್ದಾರೆ ಅಂತೇಳಿ, ಮಂತ್ರಿಗಳು ಯಾರು ಅಂತ ಹೇಳಿ, ಯಾಕೆ ಹೇಳಕ್ ಆಗ್ತಾ ಇಲ್ಲ ನಿಮಗೆ? ಆದ್ರೆ ನೀವೇ ಇದ್ದೀರಾ. ಉತ್ತರ ಕೊಡಬೇಕಾಗಿರೋರು ಕೊಡ್ಲಿಲ್ಲ ಅಂದ್ರೆ ಅವ್ರದ್ದು ಕೂಡ ಪಾಲಿದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಅದನ್ನು ಕೂಡ ಹೋರಾಟ ಮಾಡೇ ಮಾಡ್ತೀವಿ. ಈಗ ಮಧ್ಯಾಹ್ನ 12 ಗಂಟೆಗೆ ರಾಜಭವನ್ಗೆ ಹೋಗಿ ರಾಜ್ಯಪಾಲರ ಗಮನ ಸೆಳೆಯತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇವತ್ತು ನೀವು ಮಾಡ್ತಕ್ಕಂಥ ಈ ದುಂಡಾವರ್ತಿ ಕಥೆಗಳನ್ನ ಅವರ ಮುಂದೆ ಬಿಚ್ಚಿ ಹೇಳಲಿಕ್ಕೆ ಹೋಗ್ತಿದ್ದೇವೆ. ಧನ್ಯವಾದ. ಅನುಷ್ಠಾನದ ಸಮಿತಿಗಳನ್ನ ಮಾಡಿ ಅದಕ್ಕೆ ಅಧ್ಯಕ್ಷಗಳನ್ನ ನೇಮಕ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಅವರಿಗೆ ಕಚೇರಿಯನ್ನ ಕೊಟ್ಟು, ಅವರಿಗೆ ಸಹಾಯಕರನ್ನ ಕೊಟ್ಟು,
ರಾಜ್ಯದ ಜನರ ರಾಜ್ಯದ ಜನರೇನು ತೆರಿಗೆಯನ್ನ ಕೊಡ್ತಾ ಇದ್ದಾರೆ, ತೆರಿಗೆ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಸಂಬಳವನ್ನು ಕೊಡ್ತಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಇದನ್ನ ನಿನ್ನೆ ದಿನ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಇದನ್ನ ಪ್ರಶ್ನೆ ಮಾಡಿದ ಸರ್ಕಾರವನ್ನ. ನಿಮಗೂ ಗೊತ್ತಿದೆ, ಬಂಡ ಸರ್ಕಾರ ಇವತ್ತು. ಹಾಗಾಗಿ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇವೆ. ಎಲ್ಲಿ ಶಾಸಕರು ಸೋತಿದ್ದಾರೋ ಆ ಶಾಸಕರ ಮಕ್ಕಳನ್ನ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಇವತ್ತು ಅಧಿಕಾರಿಗಳು ಸಭೆ ಕರೀತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಸಂವಿಧಾನ ವಿರೋಧಿ ನಡೆ ಏನಿದೆ, ಇವತ್ತು ಹೈಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡಿದ್ದೇವೆ, ರಾಜ್ಯ ಉಚ್ಚ ನ್ಯಾಯಾಲಯಲ್ಲೂ ಕೂಡ ಇದೆ, ಇದು ಚರ್ಚೆ ಬರ್ತಾ ಇದೆ. ಆದರೂ ಕೂಡ ಈ ಸರ್ಕಾರದ ನಡೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ನಾವು ಮೆಮೊರಾಂಡಮ್ ಕೂಡ ಕೊಡ್ತೇವೆ. ಬಿಜೆಪಿ ಅವರು ಏನೇ ಬೇಕಾದ್ರೂ ಮಾಡಲಿ, ನಾವು ಕೊಟ್ಟೆ ಕೊಡ್ತೀವಿ ಅಂತ ಕಾರ್ಯಕರ್ತರು ಪಕ್ಷಕ್ಕೆ ದುಡಿದಿದ್ದಾರೆ. ನಾಚಿಕೆ ಆಗಬೇಕಾಗಿತ್ತು. ಯಾವ ಪುಣ್ಯಾತ್ಮ ಹೇಳಿದನೋ ಆ ಪುಣ್ಯಾತ್ಮಗೆ ನಾಚಿಕೆ ಆಗಬೇಕಾಗಿತ್ತು. ನಿಮಗೆ ತಾಕತ್ತಿದ್ರೆ, ನಿಮಗೆ ಗೌರವ ಇದ್ರೆ ಇವತ್ತು ರಾಜ್ಯದಲ್ಲಿ ನೋಡಿ, ಅಂಗನವಾಡಿ ಕಾರ್ಯಕರ್ತರು ಇವತ್ತು ಧರಣಿ ಮಾಡಿ ಹೋಗಿದ್ದಾರೆ 4-5 ದಿನಗಳ ಕಾಲ. ಇವತ್ತು ದಾದಿಯವರು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ. ಒಂದು 4-5 ದಿನಗಳ ಕಾಲ ಬೆಂಗಳೂರಿನಲ್ಲಿದ್ದು ನರ್ಸಸ್ಗಳು, ಆಶಾ ಕಾರ್ಯಕರ್ತರು. ಯಾವ ಆಶಾ ಕಾರ್ಯಕರ್ತರು ಹಳ್ಳಿಯಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಸೇವೆಯನ್ನ ಮಾಡಿದ್ದಾರೆ, ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಸೇವೆ ಮಾಡಿದ್ದಾರೆ. ಅವರ ಗೌರವ ಧನವನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಮೀನಾಮೇಷ ಸರ್ಕಾರ ನೋಡ್ತಾ ಇದೆ. ಇವತ್ತು ಅತಿಥಿ ಉಪನ್ಯಾಸಕರು ಬೆಂಗಳೂರಿನಲ್ಲಿ 2-3 ದಿನಗಳ ಕಾಲ ಇವತ್ತು ಸತ್ಯಾಗ್ರಹ ಮಾಡೋಗಿದ್ದಾರೆ. ಅವರ ಅಹವಾಲುಗಳನ್ನ ಕೇಳಿಸ್ಕೊಳ್ತಕ್ಕಂಥ ಸೌಜನ್ಯ ಸರ್ಕಾರಕ್ಕಿಲ್ಲ. ಅವರ ಗೌರವಧನವನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಈ ಸರ್ಕಾರ ಇವತ್ತು ಮೀನಾಮೇಷ ನೋಡ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಎಲ್ಲ ದುಬಾರಿ ಬೆಲೆ ಏರಿಸ್ತಾ ಇರ್ತಕ್ಕಂಥದ್ದು, ಪ್ರೈಸ್ ಹೈಕ್. ಮತ್ತೊಂದು ಕಡೆ ಇವ್ರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕಾಗ್ತಾ ಇಲ್ಲ. ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಣ ಇಲ್ಲ ಅಂತೇಳಿ. ಮತ್ತೊಂದು ಕಡೆ ಗ್ಯಾರಂಟಿ ಅನುಷ್ಠಾನವನ್ನ ಮಾಡಿದ್ರೆ ಯಾಕೆ ಜಿಲ್ಲಾಧಿಕಾರಿಗಳು ಇಲ್ವಾ? ಹಾಗಾದ್ರೆ ಅಲ್ಲಿ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ಗಳು ಇಲ್ವಾ, ಅಧಿಕಾರಿಗಳು ಇಲ್ವಾ? ಇವರು ಯಾರು ಚುನಾವಣೆ ಸೋತಿದ್ದಾರೆ ಅಥವಾ ಯಾರು ಮಾಜಿ ಶಾಸಕರು ಮಕ್ಕಳಿದ್ದಾರೆ, ಇವ್ರ ಕಾರ್ಯಕರ್ತರೇ ಬೇಕಾಗಾದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ. ಹಾಗಾಗಿ ಇದನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಇದನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ನೋಡಿ, ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಇವತ್ತು 9 ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಾಕ್ತಕ್ಕಂಥ ದರಿದ್ರ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಏನು ಬಂದಿದೆ. 9 ವಿಶ್ವವಿದ್ಯಾಲಯಗಳಲ್ಲಿ ಬಡವರು ಇವತ್ತು ಶಿಕ್ಷಣವನ್ನ ಪಡೆದು ಉನ್ನತ ಶಿಕ್ಷಣವನ್ನ ಪಡಿತಕ್ಕಂಥ ಕೆಲಸಕ್ಕೂ ಕೂಡ ಕತ್ತರಿ ಆಗ್ತಕ್ಕಂಥ ಕೆಲಸ. ಯಾವ ಕಾರಣಕ್ಕೆ? ಈ ಸರ್ಕಾರದ ಯೋಗ್ಯತೆಗೆ ಆ ಯೂನಿವರ್ಸಿಟಿಗಳಿಗೆ, ವಿಶ್ವವಿದ್ಯಾನಿಲಯಗಳಿಗೆ 300-400 ಕೋಟಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಇವತ್ತು ಆ ವಿಶ್ವವಿದ್ಯಾನಿಲಯ ಮುಚ್ಚತಕ್ಕಂಥ ಕೆಲಸ ಮಾಡಕ್ ಹೊರಟಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗ್ತದೆ. ಗೋಲ್ಡ್ ಸ್ಮಗ್ಲಿಂಗ್ ಕೂಡ, ಯಾಕೆ ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ 30-40 ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರಬಹುದು ನಮ್ಮ ದೇಶಕ್ಕೆ, ಇದು ಎಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ, ಕೆಲವರು ಸಚಿವರ ಕೈವಾಡ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಸಿಬಿಐ ತನಿಖೆ ನಡೆಸ್ತಾ ಇದೆ. ಆದ್ರೆ ಸದನದಲ್ಲಿ ಚರ್ಚೆನೂ ಕೂಡ ಆಗಬೇಕಿದು. ಬಿಜೆಪಿ ಮಂತ್ರಿಗಳ ಕೈವಾಡನೇ ಇರಬಹುದು, ಇದರಲ್ಲಿ ಬಿಜೆಪಿ ಬಾಯಿಗೆ ಬಂದಂಗೆ ಮಾತಾಡ್ತಿದೆ ಅನ್ನುವಂತ ಆರೋಪನ ನಿಮ್ಮ ಮೇಲೆ ಮಾಡ್ತಿದ್ದಾರೆ. ಎಸ್.ಟಿ. ಸೋಮಶೇಖರ್ ಅವರು ಯಾಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಪರವಾಗಿ ನಿಂತಿದ್ದಾರೆ, ನಿಮಗೆ ಗೊತ್ತಿದೆ. ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ನಾವು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಂಡು ಕೇಂದ್ರದ ವರಿಷ್ಠರಿಗೆ ಕಳಿಸ್ಕೊಟ್ಟಿದ್ದೇವೆ. ಇದೆಲ್ಲದಕ್ಕೂ ಕೂಡ ನಾವು ಕೂಡ ಉತ್ತರ ಕಾಯ್ತಾ ಇದ್ದೇವೆ. ಒಂದು ಕಡೆ ಆಯಿತು. ಆದ್ರೆ ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಒಂದು ಕಡೆ ಪ್ರೈಸ್ ಹೈಕು, ಮತ್ತೊಂದು ಕಡೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬಂದು ಇವತ್ತು ಅಂಗನವಾಡಿ ಕಾರ್ಯಕರ್ತರು, ಇವತ್ತು ಆಶಾ ಕಾರ್ಯಕರ್ತರು, ಅತಿಥಿ ಉಪನ್ಯಾಸಕರು ಅವರ ಬೇಡಿಕೆಗಳನ್ನು ಈಡೇರಿಸದ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಮತ್ತೊಂದು ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಇಶ್ಯೂ,
ಮತ್ತೊಂದು ಕಡೆ ಇವತ್ತು ವಿಶ್ವವಿದ್ಯಾಲಯಗಳು ಮುಚ್ಚುತ್ತಾ ಇರ್ತಕ್ಕಂಥದ್ದು ಎಲ್ಲದ್ರ ಬಗ್ಗೆ ನಾವು ಸದನದಲ್ಲಿ ಚರ್ಚೆ ಮಾಡ್ತೇವೆ. ಸ್ಮಗ್ಲಿಂಗ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವರಿಗೆ ಏರ್ಪೋರ್ಟ್ ಅಥಾರಿಟಿ ಅವ್ರ ಕೈಲಿರುತ್ತೆ, ಅವ್ರಲ್ಲಿ ಮಲಗಿದ್ರ ಅಂತ ಕಾಂಗ್ರೆಸ್ ನಾಯಕರು ಒಂದು ಆರೋಪ.